ಅಂಜಲಿ 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 ಅತ್ತೆ ನಾನು ನಿಮ್ಗೆ ಕಾಣಿಸ್ತಿದ್ದೀನಾ? ಅಮ್ಮ, ನೀ ಹೇಳಿದೆ ಅಂತ ಭೂತ ಹಿಡಿಯಕ್ಕೆ ಹೋಗಿದ್ದೆ ಅಮ್ಮ. ಆದರೆ ಆ ಭೂತ ಹೆದರ್ಕೊಂಡು ಎಲ್ಲೋ ಅವಿತಿದೆ. ನಿನ್ನ ಅಪ್ಪಣೆಯಾದ ಮೇಲೆ ಆ ಭೂತವನ್ನು ನಾನು ಸುಮ್ಮನೆ ಬಿಡೋದಿಲ್ಲಮ್ಮ. ದುಷ್ಟ ಶಿಕ್ಷಕಳು, ಶಿಷ್ಟ ರಕ್ಷಕಳು ನೀನೇ. ನಾನು ನಿನ್ನ ಆಜ್ಞಾಪಾಲಕ. ನಿನ್ನ ಮುಂದೆ ಯಾವ ದೇವರು ಇಲ್ಲ ತಾಯಿ. ಬೇರೆ ದೇವರು ಯಾಕಿಲ್ಲ? ಗಣೇಶ ಅಲ್ವಾ? ಗಣೇಶನು ನನಗೆ ಮ್ಯಾಜಿಕ್ ಮಾಡಿಸ್ಕೊಡ್ತಾನೆ, ಗೊತ್ತಾ? ಹೌದಮ್ಮ, ನೀನೇ ಸರ್ವಶ್ರೇಷ್ಠಳು, ಸರ್ವವ್ಯಾಪಿ, ಸರ್ವತಂತ್ರ ಸ್ವತಂತ್ರಳು. ನಾನು ಆ ಭೂತವನ್ನು ಓಡಿಸ್ತೇನಮ್ಮ. ಪಟ್ಟು ಸ್ವಾಹ. ನೀವು ಭೂತನ ಓಡ್ಸಕ್ಕಾಗಲ್ಲ. ನನ್ನ ಜೊತೆ ಗಣೇಶ ಇದ್ದಾನೆ, ನಾನೇ ಮ್ಯಾಜಿಕ್ ಮಾಡಿ ಭೂತನ ಓಡಿಸ್ತೀನಿ. ಇದು ನನ್ನ ಸತ್ವ ಪರೀಕ್ಷೆ ಅಮ್ಮ. ಆ ಭೂತ ಗೆಲ್ಲುತ್ತೋ ನಾನು ಗೆಲ್ತೀನೋ ನೋಡೇ ಬಿಡ್ತೀನಿ. ಗಣೇಶನೇ ಇಲ್ಲ ಅಂತೀರಾ? ನೀನ್ ಗೆಲ್ಲಲ್ಲ, ನಾನ್ ಗೆಲ್ಲೋದು. ಸರಿ, ಮೊದಲು ಪೂಜೆ ಮುಗಿಸಿ ನಾನು ಪ್ರಸಾದ ತಿನ್ಬೇಕು. ಕಾಳಿ, ಜಗಜ್ಜನನಿ, ಈ ಮನೆಯಲ್ಲಿ ಯಾವುದೇ ಆತ್ಮ ಇದ್ರೂ ಕೂಡಲೇ ಬಂದು ನನ್ನ ಎದುರಿಗೆ ಕೂರಲಿ. ಓಂ ಭೀಮ್ ಫಟ್ ಸ್ವಾಹ. ಸ್ವಾಮಿ, ಬಿಲ್ಡಪ್ ಜಾಸ್ತಿ ಆಯ್ತು, ಸುಮ್ಮನೆ ಇರಿ. ಯಾವುದಾದ್ರೂ ನಿಜವಾಗ್ಲೂ ಭೂತ ಬಂದ್ಬಿಟ್ರೆ ಕಷ್ಟ. ಓಂ ಫಟ್ ಸ್ವಾಹ. ಅಯ್ಯಯ್ಯೋ, ಈ ಸ್ವಾಮಿ ಅಂಜಲಿ ಪುಟ್ಟಿನೇ ಮನೆ ಬಿಟ್ಟು ಓಡ್ಸಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ನಂಗೆ ಯಾಕೆ ಇದು ಉಳಿಲೇ ಇಲ್ಲ? ಮೊದಲು ಅಂಜಲಿನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಕರೆದಿದ್ದು? ನನ್ನ ಜೊತೆ ಸ್ವಲ್ಪ ಬಾಕಂತ ಕೆಲಸ ಇದೆ. ಇಲ್ಲ, ನಾ ಪ್ರಸಾದ ತಿನ್ಬೇಕು. ಬಾ ಅಂಜಲಿ. ಬಿಡಿ ನನ್ನ, ನಾನು ಪೂಜೆ ಮಾಡೋದನ್ನ ನೋಡ್ಬೇಕು. ನನ್ನ ಹೇಳ್ಕೊಂಡ್ರೆ ನನಗೆ ಪ್ರಸಾದ ಸಿಗಲ್ಲ. ಬಿಡಿ ನನ್ನ. ಅಂಜಲಿ, ನಾನು ನಿಂಗೇನೋ ಹೇಳಬೇಕು, ಸುಮ್ಮನೆ ಬಾ.
ಅಲ್ವೇ ಮಾಡಿ ಅತ್ತೆ ಅಂದರೆ ನಿತ್ಯ ತಾನೇ ಅವ್ರು ಹೇಗೆ ನೀನು ಹೇಳ್ಕೊಂಡು ಹೋಗೋಕೆ ಸಾಧ್ಯ? ನೀನು ಅವ್ರಿಗೆ ಕಣ್ಣಿಗೆ ಕಾಣಿಸೋದೇ ಇಲ್ವಲ್ಲ. ಅಜ್ಜಿ ನಿಂಗೆ ಗೊತ್ತಿಲ್ವಾ ಅಲ್ಲ, ನಾನು ಗಣೇಶನ್ ಕೇಳ್ಕೊಂಡು ಮಾಡಿ ಅತ್ತೆಗೆ ಕಾನ್ಸಂಗ್ ಮಾಡಿದ್ದೀನಿ ಗೊತ್ತಾ? ತುಂಬ ಸಂತೋಷ ಬಂಗಾರಿ. ಅವಳು ನಿಮ್ಮಮ್ಮನ ಥರ ಒಳ್ಳೆಯವಳೆ. ನಿಮ್ಮಮ್ಮ ಬರೋ ತನಕ ನಿತ್ಯ ನಿನ್ನ ಅಮ್ಮನ ಹಾಗೆ ನೋಡ್ಕೊಳ್ತಾಳೆ. ಏನಿಲ್ಲ, ಅವಳು ಅಮ್ಮನ ಥರ ಅಲ್ಲ. ನಾನು ಸ್ವಾಮಿಗಳು ಪೂಜೆ ಮಾಡೋದನ್ನ ನೋಡಬಾರ್ದು ಅಂತ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ದಾಳೆ. ನಂಗೆ ಪ್ರಸಾದ ಬೇಕು, ಅತ್ತೆಗೆ ಹುಷಾರ್ ಮಾಡು, ನನ್ನ ಹೇಳ್ಕೊಂಡು ಹೋಗಬೇಡ ಅಂತ ಹೇಳು. ಓ, ಸ್ವಾಮಿಗಳು ಬಂದ್ಬಿಟ್ರಾ? ಆಯಿತು, ನಿನ್ನ ಹೇಳ್ಕೊಂಡು ಹೋಗಬೇಡ ಅಂತ ಹೇಳ್ತೀನಿ. ಈಗ ನಿತ್ಯ ಅತ್ತೆ ಎಲ್ಲಿದ್ದಾಳೆ? ಅಜ್ಜಿ ನಾನು ಇಲ್ಲೇ ಇದ್ದೀನಿ. ನಿತ್ಯ ಇಲ್ಲಿ ಬಾಮ್ಮ. ಎಲ್ಲಿದ್ದೀಯಾ? ಇಲ್ಲಿದ್ದೀನಿ ಅಜ್ಜಿ. ನಿತ್ಯ, ನೀನು ಪುಣ್ಯವಂತೇನೆ. ಈ ಮಗು ನೋಡೋ ಭಾಗ್ಯ ನಿನಗೆ ಸಿಕ್ಕಿದೆ ನೋಡು. ಇದು ತುಂಬ ಒಳ್ಳೆ ಮಗು. ಯಶೋಧ ಅಂತೂ ಇದ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಈ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೇ ಕಣಮ್ಮ. ಆಯ್ತಜ್ಜಿ, ನನಗೂ ಇವಳಂದ್ರೆ ತುಂಬ ಪ್ರೀತಿ. ಇವಳು ಕೂದಲು ಕೊಂಕದಾಗೆ ನಾನು ನೋಡ್ಕೋತೀನಿ. ಎಲ್ಲ ಸುಳ್ಳು ಅಜ್ಜಿ. ನನಗೆ ಪ್ರಸಾದ ಸಿದ್ಧ ಅಂತ ಮಾಡಿದ್ದು ಪ್ರೀತಿನಾ? ಅವಳು ಹೇಳೋದು ಕೇಳಿದ್ಯಾ? ನೀನ್ಯಾಕೆ ಅವಳನ್ನ ಹೇಳ್ಕೊಂಡು ಬಂದೆ? ಅವಳು ಪೂಜೆ ನೋಡ್ತಾ ಕೂತಿರ್ಲಿ ಬಿಡು, ಆಮೇಲೆ ಪ್ರಸಾದನೂ ತಿನ್ನಲಿ ಬಿಡು. ಅಜ್ಜಿ, ನಾನು ಈ ವಿಷಯನ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ರಾಗಿಣಿ ಪಶ್ಚಾತ್ತಾಪದಿಂದ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಸ್ವಾಮೀಜಿನ ಕರ್ಸಿಲ್ಲ. ಈ ಅಂಜಲಿನ ಮನೆಯಿಂದ ಓಡಿಸೋದಕ್ಕೆ ಆ ಸ್ವಾಮೀಜಿನ ಕರ್ಸಿರೋದು. ಅವಳು ಪೂಜೆ ಮಾಡಿಸಿರೋದು ಕೂಡ ಅದೇ ಉದ್ದೇಶಕ್ಕೆ. ಏನು ಹೇಳ್ತಿದೀಯಾ? ನನ್ನ ಬಂಗಾರಿನ ಓಡಿಸೋಕೆ ಅವಳು ಸ್ವಾಮಿಗಳನ್ನ ಕರೆಸಿದಾಳ? ಅವನು ಸ್ವಾಮಿ ಅಲ್ಲ, ಬೇರೆ ಯಾರೋ ಮಾಂತ್ರಿಕ ಇರಬೇಕು. ಹೌದಜ್ಜಿ, ನನಗೂ ಹಾಗೆ ಅನ್ಸುತ್ತೆ. ಅವ್ರೇನಾದರೂ ಮಂತ್ರತಂತ್ರ ಮಾಡಿ ಅಂಜಲಿಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಆತಂಕ ಆಗ್ತದೆ. ನೀವೀಗ ತಾನೇ ಹೇಳಿದ್ರಿ ಅಂಜಲಿನ ಚೆನ್ನಾಗಿ ನೋಡ್ಕೊ ಅಂತ. ಅಕ್ಕನೂ ಹಾಸ್ಪಿಟಲಿಂದ ಫೋನ್ ಮಾಡಿ ಅದನ್ನೇ ಹೇಳಿದ್ರು. ನಾನು ಇವಳನ್ನ ಸ್ವಾಮಿ ಕಣ್ ತಪ್ಪಿಸಿ ಹೇಗೆ ನೋಡ್ಕೊಳ್ಳಿ ಅಜ್ಜಿ? ಈ ರಾಗಿಣಿ ಇಷ್ಟು ಕೀಳು ಮಟ್ಟ ಇಳಿತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿತ್ಯ, ನಾನು ಅಲ್ಲಿ ಕರ್ಕೊಂಡು ನಡಿ. ಈ ಪೂಜೆ ಗೀಜೆ ಏನು ಬೇಡ, ಮೊದಲು ಈ ಮಂತ್ರ ತಂತ್ರ ಮಾಡೋದನ್ನೆಲ್ಲ ನಿಲ್ಲಿಸ್ಬಿಡು ಅಂತ ನಾನು ಅವಳಿಗೆ ಹೇಳ್ತೀನಿ. ನಡಿ, ಅಲ್ಲಿಗೆ ಹೋಗೋಣ. ಅಂಜಲಿ ಪುಟ್ಟ, ನೀನಿಲ್ಲೇ ಇರು. ಸರಿ ಅಜ್ಜಿ. ಇಡೀ ಮನೆಯನ್ನ ಆವರಿಸಿದೆ. ಅದರ ವಿರುದ್ಧ ನಾನು ಯುದ್ಧ ಸಾರಿದ್ದೇನೆ. ಅದನ್ನ ಓಡಿಸಬೇಕು ಅಂದ್ರೆ ಹಿರಣ್ಯ ದಾನವಾಗಬೇಕು. ಹಂಗಂದ್ರೆ ಏನ್ ಸ್ವಾಮೀಜಿ? ಏನ್ ಹೆಂಗಸರು ನೀವು? ಹಿರಣ್ಯ ಅಂದ್ರೆ ಗೊತ್ತಿಲ್ವಾ? ಹಿರಣ್ಯ ಅಂದ್ರೆ ಚಿನ್ನ. ಹೆಂಗಸರು ಚಿನ್ನದ ಎಲ್ಲಾ ಹೆಸರು ತಿಳ್ಕೊಂಡಿರ್ಬೇಕು. ಗಂಡ ಜೊತೆಗಿದಿರಲ್ವಾ ಚಿನ್ನಕ್ಕಾಗಿ ಕಾಡೋದು. ಅಂದ್ರೆ ಚಿನ್ನದಾನ ಕೊಡ್ಬೇಕಾ ಸ್ವಾಮಿಗಳೇ? ಗಾಬರಿ ಆಗಬೇಡಿ, ಚಿನ್ನ ಇಲ್ಲ ಅಂದರೂ ಅರ್ಧ ತೊಲೆ ಚಿನ್ನದಷ್ಟೇ ದುಡ್ಡು, ಅಂದರೆ 10,000 ಕೊಟ್ಟರು ನಡೆಯುತ್ತೆ. ಅಣ್ಣ ಬಾಯಲ್ಲಿ
ಒಂದು 10,000 ಇದ್ರೆ ಕೊಡು. ಹಿರಣ್ಯದಾನದ ಬದಲು ದುಡ್ಡು ಕೊಡಬೇಕು. 10,000ನಾ? 10,000 ನಾನೇ ಕೊಡಬೇಕು? ನೀನು ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ನಿನ್ನ ಹೆಂಡತಿ ಹುಷಾರಾಗ್ಲಿ ಅಂತ ತಾನೇ ಇದೆಲ್ಲ ಮಾಡಿಸ್ತಾ ಇರೋದು. ಅಲ್ಲಮ್ಮ, ನನ್ನ ಹೆಂಡತಿ ಹುಷಾರಾಗಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಬಂಕಾಳಿ ಸಂಬಂಧ ಇದೆ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಎಂತ ಮರುಳಯ್ಯ ಇದು, ಎಂತ ಮರುಳು! ಆ ಭೂತದ ಮಾಯೆಯಿಂದಲೇ ನಿನ್ನ ಹೆಂಡತಿ ಹುಷಾರು ತಪ್ಪಿ ಮಲಗಿರೋದು. ಆ ಭೂತ ಇಲ್ಲಿಂದ ಪಟ್ಟಂತ ಆಚೆ ಹೋದ್ರೆ ಅಲ್ಲಿ ನಿನ್ನ ಹೆಂಡತಿ ತಟ್ಟಂತ ಇದ್ದು ಕೂರ್ತಾಳೆ. ನೋಡಿದ್ಯಾಣ, ಈಗಲಾದ್ರೂ ಅರ್ಥ ಆಯ್ತಾ? ಇದೆಲ್ಲ ಮಾಡ್ತಿರೋದು ಅತ್ತಿಗೆ ಒಳ್ಳೇದಾಗ್ಲಿ ಅಂತ. ನೀನು ಬೇಗ ಹೋಗಿ ದುಡ್ಡು ತಗೊಂಬ. ಅಯ್ಯ, ಇನ್ನೂ ಯಾಕೆ ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗಿ ಬೇಗ ತಗೊಂಡ್ ಬಾ, ಹೋಗು. ಕಾಳಿ, ಏ ಭೂತ, ನೀನು ಕೂಡಲೇ ಮನೆ ಬಿಟ್ಟು ಹೋಗು. ಇದು ನನ್ನ ಆಜ್ಞೆ ಅಲ್ಲ, ಅಮ್ಮನ ಆಜ್ಞೆ. ಅಮ್ಮ, ಅಮ್ಮ, ನಾನಿನ್ನು ಸುಮ್ಮನೆ ಕೂಡಲ್ಲಮ್ಮ. ನಾನಿನ್ನೂ ಸುಮ್ಮನಿದ್ರೆ ಜನ ನನ್ನ ಶಕ್ತಿಯನ್ನ ಅನುಮಾನಿಸ್ತಾರೆ. ಓಂ ಹ್ರೀಂ ಛೂಂ ಕಾಳಿ ಭೂತೋಚ್ಚಾಟನಂ ಕುರು ಕುರು ಸ್ವಾಹ. ಓ ಭೂತವೇ, ಕೂಡಲೇ ಮನೆ ಬಿಟ್ಟು ಹೋಗು. ಓಂ ಕಾಳಿ. ಗುರುಗಳೇ, ಹಿರಣ್ಯದಾನ ಸಮರ್ಪಿಸ್ಕೊಳ್ಬೇಕು. ಓಂ ಕಾಳಿ, ಓಂ ಕಾಳಿ. ತಗೋ ತಾಯಿ, ಇದನ್ನ ಫ್ರಿಜ್ನಲ್ಲಿಟ್ಟು ದಿನ ಒಂದೊಂದು ಹೋಳು ತಿನ್ನು. ನಿನಗೆ ಸಂತಾನ ಭಾಗ್ಯ ಲಭಿಸುತ್ತೆ. ತಗೋ. ಇವ್ರ ಗಂಡ ಇಲ್ಲಿ ಇಲ್ಲ. ಈ ಥರ ಸಂತಾನ ಭಾಗ್ಯ ಕೊಟ್ರೆ ಇವನನ್ನ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಭಕ್ತೆ, ಇದು ನಿನಗಲ್ಲ, ನಿನ್ನ ಅತ್ತಿಗೆಗೆ ಎಂದು ಹೇಳಿದ್ದು. ತಪ್ಪು ಕಲ್ಪನೆ ಮಾಡ್ಕೋಬೇಡ. ಓಹೋ, ತುಂಬ ಉಪಕಾರ ಆಯ್ತು ಸ್ವಾಮೀಜಿಗಳೇ. ಈ ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲ. ಕಾಳಿ, ಆ ಭೂತ ಈಗ ಬಾಗಿಲತ್ರ ಬಂದಿದೆ. ಅದನ್ನ ಪೂರ್ಣವಾಗಿ ಇಲ್ಲಿಂದ ಓಡಿಸ್ಬಿಡ್ತೀನಿ. ಬಾಗಿಲತ್ರ ಏನು ಚಪ್ಪಲಿ ಹುಡುಕ್ತಾ ಇದೆಯಾ? ಏ ಭೂತ, ಇನ್ನು ಏನ್ ನೋಡ್ತಾ ನಿಂತಿದ್ದೀಯಾ? ತೊಲಗು, ಬಾಗಿಲಿಂದ ಆಚೆ ತೊಲಗು. ನಿಲ್ಸಿ. ನಿಲ್ಸೋಕ್ಕಾಗಲ್ಲ, ಬಾಗಿಲಿಂದ ಆಚೆ ಹೋಗ್ತಾ ಇದೆ. ಏಯ್, ಈ ಮನೇಲಿ ಇನ್ಮೇಲೆ ಯಾವ ಪೂಜೆನೂ ನಡೆಯೋ ಹಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮೊದಲೇ ಇದನ್ನೆಲ್ಲ ನಿಲ್ಲಿಸಿ. ಸ್ವಾಮಿ ಶಿಷ್ಯನ್ನೆಲ್ಲ ಮೊದಲು ಮನೆಯಿಂದ ಆಚೆ ಕಳಿಸಿ. ಯಾವುದೋ ಮುದುಕಿ ಬಂದು ನಮ್ಮ ಚಿನ್ನಕ್ಕೆ ಕತ್ರಿ ಆಗ್ತಿದ್ಯಲ್ಲ. ರಾಗಿಣಿ, ಮಾಲ್ತಿ, ನಾನು ಹೇಳಿದ್ ಕೇಳಿಸ್ತಾ? ಈ ಪೂಜೆ ಈಗಿಂದ ಈಗ ನಿಲ್ಲಿಸಿ. ಅಜ್ಜಿ, ಈ ಪೂಜೆ ಮಾಡ್ತಿರೋದು ಅತ್ತಿಗೆ ಒಳ್ಳೇದಾಗ್ಲಿ, ಅವ್ರು ಹುಷಾರಾಗಿ ಬೇಗ ವಾಪಸ್ ಮನೆಗೆ ಬರ್ಲಿ ಅಂತ. ಇದಕ್ಕೆಲ್ಲ ನೀವ್ ಯಾಕೆ ಅಡ್ಡಿ ಮಾಡ್ತಿದ್ದೀರಾ? ನೀನೇನು ಹೇಳೋದು ಬೇಡ. ಇದು ಪೂಜೆ ಅಲ್ಲ, ನೀನು ಮಾಡ್ತಾ ಇರೋ ತಂತ್ರ. ನೀನು ಇದನ್ನು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀಯಾ ಅನ್ನೋದು ನನಗೆ ಗೊತ್ತು. ಈ ಅನಿಷ್ಟಗಳನ್ನೆಲ್ಲ ಈಗಲೇ ತೊಲಗಿಸು. ಕಾಳಿ, ನನ್ನ ಪೂಜೆಯನ್ನು ಅನಿಷ್ಟ ಎಂದು ಜರಿಯುವುದನ್ನು ನಾನು ತಾಳಲಾರೆ. ಈ ವೇದನೆಯನ್ನು ನಾನು ತಾಳಲಾರೆ. ಅಯ್ಯೋ, ಅದು ವೇದನೆ ಅಲ್ಲ, ದೈವನಿಂದಾನೆ. ಆ ದೈವನಿಂದಲೇ ವೇದನೆಯನ್ನು ತಾಳಲಾರೆ. ಕಾಳಿ, ಇದು ನನ್ನ ಮನೆ. ನಾನು ಹೇಳ್ತಾ ಇದ್ದೀನಿ, ಈ ಪೂಜೆ ಎಲ್ಲ ನಿಲ್ಲಿಸ್ಬೇಕು. ಎದ್ದು ಹೊರಡಿ ಇಲ್ಲಿಂದ. ಪಟ್ ಸ್ವಾಹ. ಅಜ್ಜಿ, ಬೇಗ ಮಂಗಳಾರತಿ ಮಾಡಿ ಮುಗಿಸ್ತಾರೆ ಬಿಡಿ. ಕಾಳಿ, ಕಾಳಿ. ಕಾಳಿ, ಓಂ ಕಾಳಿ, ಓಂ ಕಾಳಿ, ಓಂ ಕಾಳಿ.
ಅಜ್ಜಿ ಬನ್ನಿ, ನೀವು ಇಲ್ಲಿರೋದು ಬೇಡ, ಹೊರಟೋಗೋಣ. ಏನಾಯ್ತಜ್ಜಿ? ಒಂಚೂರು ಈ ಕಡೆ ಬಾ ಕಂದ. ಅಂಜಲಿ ಪುಟ್ಟ, ಆ ಮಂತ್ರವಾದಿ ಅತ್ತೆ ಅಜ್ಜಿ ಮಾತು ಕೇಳಲಿಲ್ಲ. ಆ ಸ್ವಾಮಿ ಹೊಗೆ ಹಾಕಿ ಅಜ್ಜಿ ಉಸಿರು ಕಟ್ಟುವಾಗ ಮಾಡಿಬಿಟ್ರು. ಈಗ ನೀನು ನಿಮ್ಮ ಮನೇಲಿರೋದು ಸರಿಯಲ್ಲ ಪುಟ್ಟಿ. ಈ ಮನೆ ಬಿಟ್ಟು ಹೊರಟೋಗ್ಬಿಡು ಕಂದ. ನಾನು ಯಾಕೆ ಹೋಗ್ಲಿ? ಇದು ನನ್ನ ಮನೆ, ನಾನು ಎಲ್ಲೂ ಹೋಗಲ್ಲ. ನನ್ನ ಮಾತು ಕೇಳು ಪುಟ್ಟಿ. ನೀನು ಈ ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಆ ಸ್ವಾಮಿ ನಿನ್ನ ನಾಶ ಮಾಡಿಬಿಡ್ತಾನೆ. ಅದನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ನಿನ್ನ ಕೈ ಮುಗಿತೀನಿ ಪುಟ್ಟಿ, ಹಠ ಮಾಡಬೇಡ ಕಣೋ. ನೀನು ಈ ಮನೆ ಬಿಟ್ಟು ಹೋಗಿ ಎಲ್ಲಾದ್ರೂ ನೆಮ್ಮದಿಯಾಗಿದ್ಬಿಡಮ್ಮ. ಅಜ್ಜಿ ನೋಡು, ಅಜ್ಜಿ ಮಾಡಿ ಅತ್ತೆ ನನ್ನ ಮನೆ ಬಿಟ್ಟು ಹೋಗು ಅಂತ ಅಂತಿದ್ದಾಳೆ. ಅಯ್ಯೋ ಅಯ್ಯೋ ನನ್ನ ಕಂದ, ನಾನೇನು ಮಾಡೋ ಸ್ಥಿತಿಲಿಲ್ಲ ಅಮ್ಮ. ಇವ ರವಾಂತರಗಳನ್ನೆಲ್ಲ ತಡೆಯೋ ಶಕ್ತಿ ನನ್ನಲ್ಲಿಲ್ಲ. ಈ ಮನೇಲಿ ರಾಗಿಣಿ ಆಡಿದ್ದೆ ಆಟ ಆಗಿ ಹೋಗ್ಬಿಟ್ಟಿದೆ. ನೀನೆಲ್ಲಿದ್ರೂ ಚೆನ್ನಾಗಿರ್ಬೇಕು. ನಿನಗೆ ಮನೆ ಋಣ ಇದ್ದದ್ದೇ ಇಷ್ಟು ಅಂತ ಅನ್ಸುತ್ತೆ. ನಿನ್ನ ಅತ್ತೆ ಹೇಳ್ದಾಗೆ ನೀನೆಲ್ಲಾದ್ರೂ ಹೊರಟೋಗು ಕಂದ. ಅಜ್ಜಿ ನೀನು ನನ್ನ ಮನೆ ಬಿಟ್ಟು ಹೋಗು ಅಂತೀಯ? ಇನ್ನೇನಮ್ಮ ಮಾಡ್ಲಿ, ನಿನ್ನನ್ನು ಬಿಟ್ಟಿರೋಕೆ ನನಗೂ ಮನ್ಸಿಲ್ಲ ಕಂದ. ಪಾಪಿಗಳು ನಿನ್ನ ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ಗೊತ್ತಿದ್ದು ನೀನು ಕೆಟ್ಟದಾಗ್ಲಿ ಅಂತ ಸುಮ್ಮನಿರೋಕ್ಕಾಗುತ್ತಾ? ಈ ಮನೆಗೆ ನೀನು ಮಾಡಿರೋ ಉಪಕಾರ ಒಂದ ಎರಡ? ಯಶೋಧಾನ ಮಡಲು ತುಂಬಿದೀಯ. ಅವಳ ಮಗನ ಪ್ರಾಣಾಪಾಯದಿಂದ ಪಾಲ್ ಮಾಡಿದೀಯ. ನನ್ನ ಮರಿ ಮೊಮ್ಮಗಳಾಗಿ ಬಂದು ಈ ಮುದಿ ಜೀವಕ್ಕೆ ಶಾಂತಿ ನೆಮ್ಮದಿ ತಂದು ಕೊಟ್ಟಿದೀಯ. ನನ್ನ ಹಣೆಯಲ್ಲಿ ಬಂದಿರೋದೇ ಇಷ್ಟು. ಬೇಡ ಕಂದ, ಬೇಡ, ನೀನು ಇಲ್ಲಿರೋದು ಬೇಡ. ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗ್ಬಿಡು. ನೀನು ಹೋಗ್ಬಿಡು, ಹೋಗ್ಬಿಡು ಪುಟ್ಟ. ಎಲ್ಲಾದ್ರೂ ಚೆನ್ನಾಗಿರು. ಅಂಜಲಿ, ಅಂಜಲಿ ಪುಟ್ಟ, ಅಂಜಲಿ.